ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಸಾಯಿ ಗುರು ವೆಜ್. ಫ್ರೆಂಡ್ಸ್, ನೀವು ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಸಾಯಿ ಗುರು ವೆಜ್. ಇದು ಮಹಾಲಕ್ಷ್ಮಿ ಲೇಔಟ್ ಹತ್ತಿರದ ಶಂಕರ್ ನಗರ ಮುಖ್ಯ ರಸ್ತೆಯಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಮಾಡ್ತಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿನ ವಿಶೇಷ ಏನಪ್ಪ ಅಂದರೆ ತಟ್ಟೆ ಇಡ್ಲಿ. ನೋಡಿ, ಈಗ ತಟ್ಟೆ ಇಡ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಫ್ರೆಂಡ್ಸ್, ಇಲ್ಲಿ ತಟ್ಟೆ ಇಡ್ಲಿಗೆ ಕೆಂಪು ಚಟ್ನಿ ಹಾಗೆ ಕಾಯಿ ಚಟ್ನಿ ಕೊಡ್ತಾರೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಕೆಂಪು ಚಟ್ನಿ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ತುಂಬ ಜನ ಆ ಚಟ್ನಿಯನ್ನು ಇಷ್ಟಪಟ್ಟು ಅದಕ್ಕೋಸ್ಕರನೇ ಇಲ್ಲಿ ತುಂಬ ಜನ ವಿಸಿಟ್ ಮಾಡ್ತಾರೆ. ಹಾಗೆ ಮಸಾಲೆ ವಡ, ಉದ್ದಿನ ವಡ ಸಿಗುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಾನು ಇಡ್ಲಿ ವಡ ಟೇಸ್ಟ್ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಮ್ಮೆ ಈ ಕಡೆ ಬಂದಾಗ ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಕೌಂಟರ್ಸ್ 4 ಕೌಂಟರ್ ಇದೆ ಫ್ರೆಂಡ್ಸ್. ಇಲ್ಲಿ ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಟೇಸ್ಟಿಯಾಗಿರುತ್ತೆ, ಎಷ್ಟು ಜನ ವಿಸಿಟ್ ಮಾಡ್ತಾರೆ ಅಂತ. ಹಾಗೆ ಲೇಡೀಸ್ ಮತ್ತು ಸೀನಿಯರ್ ಸಿಟಿಸನ್ಗೆ ಅಂತಲೇ ಒಂದು ಸಪ್ರೇಟ್ ಕೌಂಟರ್ ಇದೆ. ಇನ್ನು 3 ನಾರ್ಮಲ್ ಕೌಂಟರ್ಸ್. ಉದ್ದಿನ ವಡ ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆಯಲ್ಲ, ಕ್ರಿಸ್ಪಿಯಾಗಿ ಸೂಪರ್ ಆಗಿರುತ್ತೆ. ನೋಡಿ, ಚಟ್ನಿ ರುಬ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಕೆಂಪು ಚಟ್ನಿ ಹಾಗೆ ಕಾಯಿ ಚಟ್ನಿ ನೀವು ನೋಡ್ತಾ ಇದ್ದೀರಾ. ಪುಳಿಯೋಗರೆ ಗೊಜ್ಜು ಫ್ರೆಂಡ್ಸ್. ಇದು ಪುಳಿಯೋಗರೆ ಸಖತ್ತಾಗಿರುತ್ತೆ. ಇಡ್ಲಿ ವಡ ಜೊತೆಗೆ ರೈಸ್ ಬಾತ್ಗಳು ಮಾಡ್ತಾರೆ. ದಿನ ಒಂದೊಂದು ಥರ ವೆರೈಟಿ ರೈಸ್ ಬಾತ್ ಮಾಡ್ತಾರೆ. ಅಂದರೆ ಒಂದು ದಿವಸ ಪಲಾವ್, ಒಂದು ದಿವಸ ಪುಳಿಯೋಗರೆ, ಒಂದು ದಿವಸ ಟೊಮೊಟೊ ಬಾತ್, ಒಂದು ದಿವಸ ವಾಂಗಿ ಬಾತ್, ಈ ರೀತಿ ರೈಸ್ ಬಾತ್ಗಳು ಚೇಂಜ್ ಮಾಡ್ತಾ ಇರ್ತಾರೆ. ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಅದು ಕೂಡ. ಹಾಗೆ ಇಲ್ಲಿ ಪಾರ್ಸಲ್ ಕೂಡ ತುಂಬ ನೀಟಾಗಿ ಮಾಡಿಕೊಡ್ತಾರೆ. ಬಾಳೆ ಎಲೆ ಹಾಕಿ, ಹಾಗೆ ಸಿಲ್ವರ್ ಫಾಯಿಲ್ ಹಳೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ತುಂಬ ಜನ ಇಲ್ಲಿಂದ ಪಾರ್ಸಲ್ ಕೂಡ ತಗೊಂಡೋಗಿ ಮನೆಯಲ್ಲಿ ತಿಂತಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲೀಗ ದೋಸೆ ಹಾಕ್ತಾ ಇದ್ದಾರೆ. ನೋಡೋಣ ಯಾವ್ಯಾವ ದೋಸೆ ಹಾಕ್ತಾರೆ, ಯಾವ ರೀತಿ ಹಾಕ್ತಾರೆ ನೋಡ್ಕೊಂಬರೋಣ. ಹಾಗೆ ಫ್ರೆಂಡ್ಸ್, ನಿಮಗೊಂದು ಜಸ್ಟ್ ಹಾಗೆ ಕ್ವಶನ್ ಕೇಳ್ತೀನಿ. ನಿಮಗೆ ದೋಸೆಗಳಲ್ಲಿ ಯಾವ ದೋಸೆ ತುಂಬ ಇಷ್ಟ ಅಂತ ನನಗೆ ಬೇಗ ಕಾಮೆಂಟ್ ಮಾಡಿ. ನೋಡೋಣ ಯಾರಿಗೆ ಯಾವ ದೋಸೆ ಇಷ್ಟ ಆಗುತ್ತೆ ಅಂತ ನೋಡೋಣ. ಮಸಾಲೆ ದೋಸೆ ಹಾಗೆ ಸೆಟ್ ದೋಸೆ, ಖಾಲಿ ದೋಸೆ ಎಲ್ಲ ಹಾಕ್ತಾ ಇದ್ದಾರೆ. ನೋಡಿ ಬೆಣ್ಣೆ ಹೇಗೆ ಹಚ್ಚುತ್ತಾ ಇದ್ದಾರೆ ಅಂತ. ಹಾಗೆ ಸ್ನೇಹಿತರೆ, ನಾವು ಖಾಲಿ ದೋಸೆ ಹಾಗೂ ಸೆಟ್ ದೋಸೆ ಮತ್ತು ಮಸಾಲೆ ದೋಸೆನ
ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ದೋಸೆ ಅಂತೂ ಸಖತ್ತಾಗಿ ಕ್ರಿಸ್ಪಿಯಾಗಿ ಸೂಪರ್ ಆಗಿತ್ತು. ಆಲೂಗೆಡ್ಡೆ ಪಲ್ಯ, ಚಟ್ನಿ, ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ನೋಡಿ ಎಷ್ಟು ಆರ್ಡರ್ಸ್ ಬರ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ದೋಸೆಗಳು ತುಂಬ ಟೇಸ್ಟಿಯಾಗಿರೋದ್ರಿಂದ ಸಖತ್ತಾಗಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾನೆ ಇದೆ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇಲ್ಲಿ ದೋಸೆಗಳಲ್ಲಿ ಮೈಸೂರು ಮಸಾಲೆ ದೋಸೆ ಅಂತ ಸಿಗುತ್ತೆ. ಅದು ತುಂಬಾ ಸಖತ್ತಾಗಿರುತ್ತೆ. ಒಂದ್ಸರಿ ಬಂದಾಗ ಮೈಸೂರು ಮಸಾಲೆ ದೋಸೆ ಕೇಳಿಬಿಟ್ಟು ತಗೊಳ್ಳಿ, ಟೇಸ್ಟ್ ಮಾಡಿ, ಅದ್ರ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಆನಿಯನ್ ದೋಸೆನೂ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಆನಿಯನ್ ದೋಸೆ. ಎಷ್ಟು ಆನಿಯನ್ ಹಾಕಿದ್ದಾರೆ ಗೊತ್ತಾ, ಅದಕ್ಕೆ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಪುಡಿ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಪುಡಿ, ಆಲೂಗೆಡ್ಡೆ ಪಲ್ಯ ಹಾಕಿ ಕೊಡ್ತಾರೆ, ಸಖತ್ತಾಗಿರುತ್ತೆ. ಹೆಂಚು ತುಂಬ ದೋಸೆಗಳು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಆನಿಯನ್ ದೋಸೆ ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಬಟ್ಟರ್ ಹೆಂಗ್ ಹಚ್ಚುತ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ತುಂಬಾನೇ ಫ್ಲಫಿಯಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು ಫ್ರೆಂಡ್ಸ್ ದೋಸೆಗಳು. ನನಗಂತೂ ತುಂಬಾನೇ ಇಷ್ಟ ಆಯಿತು. ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇಲ್ಲಿ ಸಖತ್ತಾಗಿರುತ್ತೆ. ಇಡ್ಲಿ, ವಡಾ, ದೋಸೆ. ಇದು ಸಾಗು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಸಖತ್ತಾಗಿ ಕಾಣ್ತಾ ಇದೆಯಲ್ಲ ದೋಸೆ. ಹಾಗೆ ಉಪ್ಪಿಟ್ಟು, ಕೇಸರಿ ಬಾತ್ ಕೂಡ ಸಿಗುತ್ತೆ ಇಲ್ಲಿ. ಫ್ರೆಂಡ್ಸ್, ನಮ್ಮ ಜೊತೆ ಇವಾಗ ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಪುಳಿಯೋಗರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು? ರಾಘವೇಂದ್ರ. ಸರ್ ಏನು ತೊಗೊಂಡ್ರಿ ಸರ್ ಇಲ್ಲಿ? ನಾವು ಪುಳಿಯೋಗರೆ, ಇಡ್ಲಿ ವಡೆ ಎಲ್ಲ ತೊಗೊಂಡೆ. ಎರಡು ಚೆನ್ನಾಗಿದೆ. ಹೇಗಿದೆ ಸರ್ ಟೇಸ್ಟ್? ಭಾಳ ಚೆನ್ನಾಗಿದೆ. ಓಕೆ. ಏನು ತುಂಬ ಇಷ್ಟ ಆಯ್ತು ನಿಮಗೆ? ನನಗೆ ಇಡ್ಲಿ ವಡೆ ತುಂಬ ಇಷ್ಟ ಆಯ್ತು. ಹೌದಾ? ಇಡ್ಲಿ ವಡೆ ತುಂಬ ಪುಳಿಯೋಗರೆ ಚೆನ್ನಾಗಿದೆ. ಎಲ್ಲದ ಐಟಮ್ ಚೆನ್ನಾಗಿದೆ. ಓಕೆ. ಅದರಲ್ಲಿ ಇಡ್ಲಿ ವಡೆ ನಮಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಇಲ್ಲ, ಅಪರೂಪ ಇದೆ. ನಾವು ಶಿವಮೊಗ್ಗದವರು. ಹಾಂ, ಅಪರೂಪಕ್ಕೆ ಬಂದಿದ್ವಿ, ಹುಡ್ಕೊಂಡು ಬಂದಿದ್ವಿ.
ಓಕೆ ಸರ್. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ. ಸರ್ ಏನು ತಗೊಂಡ್ರಿ ಸರ್? ಸರ್ ನಾನು ಇಡ್ಲಿ ವಡೆ ತಗೊಂಡೆ, ಓಕೆ ಪುಳಿಯೋಗರೆ ತಗೊಂಡೆ, ಓಕೆ ಪಲಾವ್ ತಿಂದೆ. ಹಾಂ ಇನ್ನೂ ತಿನ್ಬೇಕು ಅನಿಸ್ತಾ ಇದೆ. ಓಕೆ ಅದೇ ಹೊಟ್ಟೆ ತುಂಬ ಇದೆ, ಫುಲ್ ಆಗಿದೆ. ಹಾಂ 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 ಅದೇ ಓಕೆ. ಏನು ತುಂಬ ಇಷ್ಟ ಆಯಿತು ಸರ್ ನಿಮಗೆ? ಸರ್ ಎಲ್ಲ ಇಷ್ಟ ಸರ್, ಯಾವ್ದು ಅದೇ ಇದು ಅಂತೇನಿಲ್ಲ, ಎಲ್ಲ ಇಷ್ಟ ಇದೆ, ಎಲ್ಲ ಚೆನ್ನಾಗಿದೆ. ಹಾಂ ಹಾಂ. ರೆಗ್ಯುಲರ್ ಬರ್ತಾ ಇರ್ತೀರಾ? ಸರ್ ನಾವು ಬೆಂಗಳೂರಿಗೆ ಬಂದಾಗೆಲ್ಲ ಬರ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಓಕೆ ಓಕೆ. ನಿಮ್ದು ಯಾವ ಊರು ಸರ್? ನಮ್ಮ ಶಿವಮೊಗ್ಗ ಸರ್. ಹೌದಾ? ಓಕೆ. ಭಾಳ ಇಷ್ಟ ಆಗಿದೆ. ಹಾಂ, ಥ್ಯಾಂಕ್ ಯು ಸರ್. ಓಕೆ ಸರ್. ಹಾಂ, ನಾವು ತಿಂತೀವಿ. ತಿನ್ನಿ ಸರ್, ತಿನ್ನಿ, ಹಾಂ, ತಿನ್ನಿ. ಟೇಸ್ಟ್ ಮಾಡ್ತೀವಿ. ತಿನ್ಬೇಕು ಸರ್, ಚೆನ್ನಾಗಿದೆ. ಹಾಂ ಹಾಂ, ಓಕೆ ಸರ್. ಥ್ಯಾಂಕ್ ಯು. ಓಕೆ ಸರ್. ನಮಸ್ಕಾರ ಸರ್. ನಮಸ್ತೆ. ಸರ್ ತಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ. ಸರ್ ಏನು ತಗೊಂಡ್ರಿ? ತಟ್ಟೆ ಇಡ್ಲಿ ಹೇಗಿದೆ ಸರ್ ಟೇಸ್ಟ್? ಇಲ್ಲಿ ತುಂಬಾ ಚೆನ್ನಾಗಿದೆ. ನಾವು ಒಂದು 15-20 ವರ್ಷದಿಂದ ಬರ್ತಿದ್ದೀನಿ, ಶುರುವಾದಾಗಿಂತ. ಓಕೆ ನನಗೆ ಇಲ್ಲಿ ಟೇಸ್ಟ್ ಚೆನ್ನಾಗಿದೆ, ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. 2 ಇಡ್ಲಿ ತಿಂದ್ರೆ ಓಕೆ 2 ಇಡ್ಲಿ 50 ರೂಪಾಯಿ. ಕೆಂಪು ಚಟ್ನಿ ಕೊಡ್ತಾರೆ, ಓಕೆ ಗ್ರೀನ್ ಚಟ್ನಿ ಕೊಡ್ತಾರೆ. ಓಕೆ ಎರಡು ಮೊದಲಿಂದ ಇದೇ ಕಾಂಬಿನೇಷನ್, ಇದೇ ಪ್ರಪೋರ್ಷನ್ ಚೆನ್ನಾಗಿದೆ. ಓಕೆ ಆಯ್ತಾ? ಒಂದ್ಸರಿ ಬಂದ್ರೆ ಇನ್ನೊಂದ್ಸರಿ ಬರ್ಲೇಬೇಕು ಅಂತ ಒಂದು ಇದಾಗುತ್ತೆ. ಓಕೆ. ಬೇರೆ ಏನು ಇಷ್ಟ ಆಗುತ್ತೆ ಸರ್? ಬೇರೆ ಏನು ಇಷ್ಟ ಆಗುತ್ತೆ? ಪುಳಿಯೋಗರೆ ಮಾಡ್ತಾರೆ, ಹಾಂ ಪಲಾವು, ದೋಸೆ. ಇವಾಗ ದೋಸೆ ಮಾಡಿದ್ದಾರೆ, ಓಕೆ. ಚೆನ್ನಾಗಿದೆ ಎಲ್ಲ ಐಟಮು. ಹ್ಞೂ ಹಂಗಾಗಿ ಎಲ್ಲ ಬಂದು ಒಂದ್ಸರಿ ನೋಡಿ. ಓಕೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಓಕೆ. ರೆಗ್ಯುಲರ್ ಬರ್ತಾ ಇದ್ದ? ರೆಗ್ಯುಲರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ ಮಹಾಲಕ್ಷ್ಮಿ ಅವ್ರಿಗೆ ಇವಾಗ ನಮ್ಮ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಹೇಳಿ ಸರ್. ಸರ್ ತಮ್ಮ ಹೆಸರು? ರಘುಕುಮಾರ್ ಅಂತ. ಸರಿ, ಏನು ತಗೊಂಡ್ರಿ? ಇಡ್ಲಿ ಹೇಗಿತ್ತು ಸರ್ ಟೇಸ್ಟ್? ಚೆನ್ನಾಗಿದೆ. ಬೇರೆ ಏನು ಇಷ್ಟ ಆಗುತ್ತೆ ಇಲ್ಲಿ? ಇಡ್ಲಿ, ಪುಳಿಯೋಗರೆ, ಚಿತ್ರಾನ್ನ ಪ್ರತಿಯೊಂದು ಇಷ್ಟನೇ. 20 ವರ್ಷದಿಂದ ಇಲ್ಲೇನೆ ತಿನ್ನೋದು. ಅಷ್ಟೇ ಚೆನ್ನಾಗಿರುತ್ತೆ. ಹಾಂ, ಸರ್ವಿಸು ಅಷ್ಟೇ. ಓಕೆ. ಬೇರೆ ಏನು ತುಂಬ ಇಷ್ಟ ಆಗುತ್ತೆ ಇಲ್ಲಿ? ಇಡ್ಲಿನೇ ಸೂಪರ್. ಇಡ್ಲಿ ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಬರ್ತಾ ಇದೆ. 20 ವರ್ಷದಿಂದಲೂ ಇಲ್ಲೇ ಹಾಂ ಹಾಂ, ಅಷ್ಟೇ ಚೆನ್ನಾಗಿರುತ್ತೆ. ಓಕೆ ಅದರ್ಸ್ ಬ್ರಾಂಚ್ ಇರ್ಬೋದು, ಬಟ್ ಇಲ್ಲಿ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಇದಾಗಿ. ಓಕೆ. ಕೆಂಪು ಚಟ್ನಿ ಹೇಗಿದೆ? ಕೆಂಪು ಚಟ್ನಿನೇ. ಹಾಂ, ಕೆಂಪು ಚಟ್ನಿ, ಹಸಿರು ಚಟ್ನಿ. ಕೆಂಪು ಚಟ್ನಿ ಅವಾಗಿಂದಲೂ ಅದೇನೇ ಮೇಂಟೈನ್ ಮಾಡ್ತೀವಿ. ಫಸ್ಟ್ ಇದಕ್ಕಿಂತ ಚೆನ್ನಾಗಿರೋದು ಕ್ವಾಲಿಟಿ ಅವಾಗ. ಈಗ ಸ್ವಲ್ಪ ಇದಿರ್ಬೋದು, ಅವಾಗ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಏನು ಕಳೆಯ ಥರ ಏನಿಲ್ಲ, ಚೆನ್ನಾಗಿದೆ. ಇಡ್ಲಿನೇ ಫೇಮಸ್. ಹಾಂ ಹಾಂ, ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಯತೀಶ್ ಅಂತ. ಓಕೆ. ಏನು ತಗೊಂಡ್ರಿ ಸರ್? ಸರ್ ನಾನು ರೆಗ್ಯುಲರ್ ಆಗಿ ಇಡ್ಲಿ ಮತ್ತೆ ಪುಳಿಯೋಗರೆ ತಾಂತೀನಿ ಇಲ್ಲಿ. ಹ್ಞೂ, ನಾನು ಒಂದು 18-20 ವರ್ಷದಿಂದ ಇಲ್ಲಿ ಬರ್ತೀನಿ. ಓಕೆ ನಾನು ಬ್ಯಾಚುಲರ್ ಆದಾಗಳಿಂದಲೂ ಇಲ್ಲೇ ಬರ್ತಾ ಇರೋದು. ಈಗ ನನ್ನ ಮಗ ಮತ್ತೆ ನಮ್ಮ ವೈಫು ಆಡಾಗವ್ರು ಇಲ್ಲಿ. ಓಕೆ. ಹಾಂ ಅದೇ ನೀವು ಹೇಳೋ ಕೆಂಪು ಚಟ್ನಿ ಅಂತಂದ್ರೆ ತುಂಬಾ ಲೈಕ್ ಆಗುತ್ತೆ. ಹಾಂ, ಇಡ್ಲಿ ಪುಳಿಯೋಗರೆ ದಂಡೆ ನಾವು ಯಾವಾಗಲೂ ತಾಂತಾ ಇರ್ತೀವಿ. ಹ್ಞೂ, ಚೆನ್ನಾಗಿರುತ್ತೆ. ಟೇಸ್ಟ್ ಆಗಲಿ, ಸರ್ವಿಸ್ ಆಗಲಿ ಎಲ್ಲ ನಮಗೆ ಲೈಕ್ ಆಯ್ತು. ಓಕೆ. ಬೇರೆ ಏನು ಇಷ್ಟ ಆಗುತ್ತೆ ಸರ್? ತುಂಬ ಇಷ್ಟ ಅಂದರೆ ತುಂಬಾ ಅಂದ್ರೆ ಅದು ಇಡ್ಲಿ ಮತ್ತೆ ಪುಳಿಯೋಗರೆ ನಮಗೆ ಟೇಸ್ಟ್. ಬೇರೆ ಎಲ್ಲೇ ತಗೊಂಡ್ರು ನಮ್ಗೆ ಇಷ್ಟೊಂದು ಲೈಕ್ ಆಗಲ್ಲ. ಮತ್ತೆ ಬೇರೆ ಕಡೆ ಆದ್ರೆ ಒಂದ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನೀಟ್ನೆಸ್ ಓಕೆ, ಕ್ಲೀನ್ ಆಗಿರುತ್ತೆ. ನಮ್ಗೇನೋ ಒಂದು ನಂಬಿಕೆ ಇಲ್ಲಿ ತಿಂದ್ರೆ ಏನು ಹೆಲ್ತ್ ತೊಂದರೆ ಆಗಲ್ಲ, ನೀಟ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಆಮೇಲೆ ಪ್ರೈಸ್ ಅಲ್ಲೂ ಅಷ್ಟೇ ಬೇರೆ ಕಡೆ ಕಂಪೇರ್ ಮಾಡಿ ತುಂಬಾ ಪರವಾಗಿಲ್ಲ. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಸಾಯಿ ಗುರು ವೆಜ್ನ ಓನರ್ ಇದ್ದರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ಸರ್ ತಮ್ಮ ಹೆಸರು? ಗಿರೀಶ್ ಅಂತ. ಸರ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಹೋಟೆಲ್? ಹೋಟೆಲ್ ಸುಮಾರು ಒಂದು 18 ವರ್ಷದಿಂದ ನಡೆಸ್ತಾ ಇದೆ. ಏನು ವಿಶೇಷ ಸರ್ ನಿಮ್ಮ ಹೋಟೆಲಲ್ಲಿ? ನಮ್ಮಲ್ಲಿ ಏನ್ ವಿಶೇಷ ಸ್ಪೆಷಲ್ ಅಂತ ಹೇಳಿದ್ರೆ? ಸ್ಪೆಷಲ್ ಅಂತ ಏನಿಲ್ಲ, ಎಲ್ಲ ನಮ್ಮ ಯಾವ್ದು ಸ್ಪೆಷಲ್ ಅಂತಿಲ್ಲ, ಎಲ್ಲ ಸ್ಪೆಷಲ್ ಆಗೇ ಮಾಡ್ತಾ ಇದೀವಿ ನಾವು. ಓಕೆ. ಏನೇನು ಸಿಗುತ್ತೆ ಸರ್ ನಿಮ್ಮ ಹೋಟೆಲ್? ಇಡ್ಲಿ ಸಿಗುತ್ತೆ, ಉದ್ದಿನ ವಡೆ, ಮಸಾಲೆ ವಡೆ, ಮತ್ತೆ ಪಲಾವು, ಚಿತ್ರಾನ್ನ, ಪುಳಿಯೋಗರೆ, ದೋಸೆ. ಓಕೆ. ದೋಸೆಯಲ್ಲಿ ಮೈಸೂರು ದೋಸೆ ಅಂತ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಕಡಿಮೆ ರೇಟ್ ಕೂಡ ಇದೆ, 60 ರೂಪಾಯಿ ಇದೆ. ಓಕೆ. ಸೊ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅದು. ಆಮೇಲೆ ನಮ್ಮಲ್ಲಿ ಚಟ್ನಿ. ಓಕೆ. ನಮ್ಮಲ್ಲಿ ಇಡ್ಲಿಗಿಂತ ಚಟ್ನಿ ತುಂಬಾ ಹೋಗುತ್ತೆ. ಕೆಂಪು ಚಟ್ನಿ? ಕೆಂಪು ಚಟ್ನಿ. ಓಕೆ. ಸೊ ಅದಕ್ಕೆ ಹಾಕೋ ಐಟಮ್ ಎಲ್ಲ ಡ್ರೈ ಇರೋದ್ರಿಂದ ಜಾಸ್ತಿ ಮೂವ್ ಆಗೋದು ಕೆಂಪು ಚಟ್ನಿನೇ. ಆಮೇಲೆ ಸರ್?
ಅಲ್ಲ ಇದು ಕಸ್ಟಮರ್ಸ್ ಹೇಳ್ತಾ ಇದ್ರು ಇಡ್ಲಿ ತುಂಬಾನೇ ಸಾಫ್ಟ್ ಆಗಿದೆ, ಮತ್ತೆ ಕೆಂಪು ಚಟ್ನಿ ಸಖತ್ತಾಗಿರುತ್ತೆ. ಏನಿದ್ರು ಗುಟ್ಟು ಸರ್? ಸರ್ ಇಡ್ಲಿ ಸಾಫ್ಟ್ ಆಗಕ್ಕೆ ಯಾವುದೇ ರೀತಿ ನಾನ್ ದೇವರಲ್ಲ, ಏನ್ ಸ್ಪೆಷಲ್ ಆಗಿ ಏನ್ ಮಾಡಲ್ಲ. ಒಳ್ಳೆ ಐಟಮ್ ಆಗ್ತಾ ಇದ್ನಿ, ಒಳ್ಳೆ ಕ್ವಾಲಿಟಿ ಫುಡ್ ಆಗ್ತಾ ಇದ್ನಿ. ಸೊ ಅದು ಕ್ವಾಲಿಟಿಯಾಗಿ ಬಂದೇ ಬರುತ್ತೆ. ಅಪ್ಪ ಅಮ್ಮ ಎಷ್ಟು ಹೆಲ್ದಿ ಆಗಿದ್ದಾಗ ಮಕ್ಕಳು ಬರ್ತಾವಲ್ಲ, ಸೊ ಆತರ. ಸೊ ಇಡ್ಲಿ ಏನು ನಾವೇನು ಅದಕ್ಕೆ ಸ್ಪೆಷಲ್ ಆಗಿ ಯಾವ್ದೇ ಒಂದು ಇದು ಇಂಗ್ರೀಡಿಯೆಂಟ್ ಯೂಸ್ ಮಾಡಲ್ಲ. ಒಳ್ಳೆ ರೈಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನಮ್ದು ಸ್ಟೀಮ್ ಇಡ್ಲಿ, ಸೊ ಅದರಿಂದ ಬೇಯಿಸೋ ಇಡ್ಲಿ ಆಗಿರೋದ್ರಿಂದ ಇಷ್ಟು ಸ್ಮೂತ್ ಆಗಿ ಬರುತ್ತೆ. ಈ ವಡೆ ಎಲ್ಲ ತುಂಬಾ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಅಂತ ಹೇಳಿದ್ರು ಸರ್. ನಾನು ಮೊದಲೇ ಹೇಳಿದ್ನಲ್ಲ ನಿಮ್ಗೆ, ಕ್ವಾಲಿಟಿ ಸೇಮ್ ಕ್ವಾಲಿಟಿ. ಸೊ ನಾನು ಹೆಂಗೆ ತರ್ತೀನಿ ನನ್ನ ಐಟಮು ಅದ್ರ ಮೇಲೆ ನನಗೆ ಬರುತ್ತೆ. ಸೊ ಇಲ್ಲಿ ಏನ್ ನಾವೇನ್ ಸ್ಪೆಷಲ್ ಆಗಿ ಏನೂ ಮಾಡಲ್ಲ, ಒಳ್ಳೆ ಐಟಮ್ ತರ್ತೀನಿ, ಒಳ್ಳೆ ಕ್ವಾಲಿಟಿ ಆಚೆ ಬರುತ್ತೆ. ಸೊ ಕಸ್ಟಮರ್ಗೆ ಇಷ್ಟ ಆಗುತ್ತೆ, ರೇಟ್ ಕೂಡ ರೀಸನಬಲ್ ಇಟ್ಟಿದ್ದೀನಿ. ಸೊ ಅದರಿಂದ ಇಷ್ಟು ಚೆನ್ನಾಗಿದೆ ಸರ್. ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಸರ್? ಗೂಗಲ್ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ನೋಡ್ತಾ ಇದ್ದೀವಿ, ತುಂಬಾ ಜನ, ತುಂಬಾ ರಶ್ ಇದೆ, ನಮಗೂ ಗೊತ್ತಾಗ್ತಾ ಇದೆ. ಗೂಗಲ್ ರಿವ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನನ್ನ ಕಸ್ಟಮರ್ ಹೇಗಿದ್ದಾರೆ ಅಂತ ನಾನು ಹೇಳ್ಕೊಳ್ತಿಂತ ನೀವೇ ನೋಡಿ, ನೀವೇ ಡಿಸೈಡ್ ಮಾಡಿ ನನ್ನ ಕಸ್ಟಮರ್ ಹೇಗಿದ್ದಾರೆ ಅಂತ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.